ನಮಸ್ಕಾರ. ನಾನು ನಿಮ್ಮ ಶ್ವೇತಾ. ಇವತ್ತು ನಿಮಗೆ 3 ಮುದ್ರೆಗಳನ್ನು ಹೇಳ್ಕೊಡ್ತೀನಿ. ಯಾವ್ದ್ಯಾವುದು ಅಂದರೆ ಕಾಳೇಶ್ವರ ಮುದ್ರ, ಬ್ರಹ್ಮ ಮುದ್ರ ಹಾಗೂ ಹೃದಯ ಮುದ್ರ. ಈ ಮುದ್ರೆಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಕಾಳೇಶ್ವರ ಮುದ್ರ ಅಂದರೆ ಮುದ್ರಾ ಫಾರ್ ಟೈಮ್. ಹೇಗೆ ಮಾಡೋದು ಇದನ್ನು ಅಂದರೆ, ಮೊದಲು ಸುಖಾಸನದಲ್ಲಿ ಕುಳಿತುಕೊಳ್ಳಿ, ನಿಮ್ಮ ಬೆನ್ನನ್ನು ನೇರವಾಗಿಟ್ಟುಕೊಳ್ಳಿ, ನಿಮ್ಮ 2 ಅಂಗೈಗಳನ್ನು ಈ ಥರ ತೊಗೊಂಡು ಬನ್ನಿ. ಇಲ್ಲಿಂದ ನಿಮ್ಮ ಮೊದಲು ತೋರು ಬೆರಳನ್ನು ಮಡಚಿ ನಿಮ್ಮ ಮಧ್ಯದ ಬೆರಳು ಜಾಯಿನ್ ಮಾಡಿ, ಹಾಗೆ ನಿಮ್ಮ ಉಳಿದ 2 ಬೆರಳುಗಳನ್ನು ಕೂಡ ಮಡಚಿ. ಈ ಥರ ಬರುತ್ತೆ. ಇದನ್ನು ನೀವು ನಿಮ್ಮ ಗ್ರಾಯನ್ ರೀಜನ್ ಹತ್ರ ತೊಗೊಂಡು ಬರ್ಬೋದು. 2 ಕೈಗಳನ್ನು ಸಪೋರ್ಟಿವ್ ಆಗಿ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ, ದೀರ್ಘವಾಗಿ ಉಸಿರನ್ನು ಬಿಡಿ. ಮತ್ತೊಂದು ಸಲ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ, ದೀರ್ಘವಾಗಿ ಉಸಿರನ್ನು ಬಿಡಿ. ಇದನ್ನು 10 to 20 ಟೈಮ್ಸ್ ರಿಪೀಟ್ ಮಾಡಿ. ನಿಧಾನವಾಗಿ ಕಣ್ಣುಗಳನ್ನು ಬಿಡಿ ಹಾಗೂ ನಿಮ್ಮ ಕೈಯನ್ನು ರಿಲ್ಯಾಕ್ಸ್ ಮಾಡಿ, ಕಾಲುಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಈ ಮುದ್ರಾ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂತಂದರೆ, ಯಾರು ತುಂಬ ಓವರ್ ಥಿಂಕ್ ಮಾಡ್ತಿರ್ತಾರೋ, ನೆಗೆಟಿವ್ ಥಿಂಕ್ ಮಾಡ್ತಿರ್ತಾರೋ, ಸೊ ಈ ಮುದ್ರಾ ಮಾಡೋದ್ರಿಂದ ನಿಮ್ಮ ನೆಗೆಟಿವ್ ಥಿಂಕಿಂಗ್ ಕಡಿಮೆ ಆಗುತ್ತೆ. ಬೇಸಿಕಲಿ ನಿಮ್ಮ ಬ್ರೈನ್ ಪಾಸಿಟಿವ್ ಥಿಂಕಿಂಗ್ ಕಡೆ ಮೂವ್ ಆಗುತ್ತೆ ಹಾಗೂ ಎನರ್ಜಿ ಚಾನಲೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಆಜ್ಞಾಚಕ್ರ ಓಪನ್ ಆಗೋಕ್ಕೂ ಕೂಡ ಈ ಮುದ್ರಾ ಹೆಲ್ಪ್ ಆಗುತ್ತೆ. ಮುಂದಿನ ಮುದ್ರಾ ಬ್ರಹ್ಮ ಮುದ್ರಾ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮುದ್ರಾ ಆಫ್ ಕ್ರಿಯೇಟರ್ ಅಂತ ಕೂಡ ಅಂತೀವಿ. ಮೊದಲು ಸುಖಾಸನದಲ್ಲಿ ಕುಳಿತುಕೊಳ್ಳಿ, ನಿಮ್ಮ ಬೆನ್ನನ್ನು ನೇರವಾಗಿಟ್ಟುಕೊಳ್ಳಿ, 2 ಅಂಗೈಗಳನ್ನು ನಿಮ್ಮ ಹತ್ತಿರ ತೆಗೆದುಕೊಂಡು ಬನ್ನಿ. ಸೊ ನಿಮ್ಮ ಹೆಬ್ಬೆರಳು ಒಳಗಡೆ ಇರಬೇಕು, ನಿಮ್ಮ ಉಳಿದ ಬೆರಳುಗಳಿಂದ ಮುಚ್ಚಿ. ನಿಮ್ಮ ಬೆರಳುಗಳನ್ನು ಈ ಥರ 2 ಕೈಗಳನ್ನು ಈ ಥರ ಜೋಡಿಸಿ ನಿಮ್ಮ ಗ್ರಾಯನ್ ರೀಜನ್ ಹತ್ರ ಅಥವಾ ರಿಪ್ರೊಡಕ್ಟಿವ್ ರೀಜನ್ ಹತ್ರ ತೆಗೆದುಕೊಂಡು ಬನ್ನಿ. ನಿಧಾನವಾಗಿ ಕಣ್ಣನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ, ದೀರ್ಘವಾಗಿ ಉಸಿರನ್ನು ಬಿಡಿ, ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ, ದೀರ್ಘವಾಗಿ ಉಸಿರನ್ನು ಬಿಡಿ. 10 to 20 ಟೈಮ್ಸ್ ರಿಪೀಟ್ ಮಾಡಿ. ಆಮೇಲೆ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ, ಕೈಗಳನ್ನು ರಿಲ್ಯಾಕ್ಸ್ ಮಾಡಿ ಹಾಗೂ ಕಾಲುಗಳನ್ನು ಕೂಡ ರಿಲ್ಯಾಕ್ಸ್ ಮಾಡಿ. ಈ ಮುದ್ರಾ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ ಅಂದರೆ, ಮೊದಲನೇದಾಗಿ ಈ ಮುದ್ರಾ ಆಫ್ ಕ್ರಿಯೇಟರ್ ಅಂದರೆ ತುಂಬ ಎನರ್ಜಿ. ಈ ಮುದ್ರಾ ಮಾಡೋದ್ರಿಂದ ನಿಮಗೆ ತುಂಬ ಎನರ್ಜಿ ಬರುತ್ತೆ ಹಾಗೂ ನಿಮ್ಮ ಈ ಮುದ್ರಾ ಮಾಡೋದ್ರಿಂದ ಡೀಪ್ ಬ್ರೆತ್ ಮಾಡಿದ್ರೆ ನಿಮ್ಮ ಲಂಗ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಬೆರಳಿನ ನರ್ವ್ಸ್ ಎಂಡಿಂಗ್ಸ್ ಇರುತ್ತಲ್ಲ, ಎಲ್ಲ ಪಾಯಿಂಟ್ಸ್ ಕನೆಕ್ಟೆಡ್ ಇರುತ್ತೆ. ಸೊ ನೀವು ಈ ನರ್ವ್ ಎಂಡಿಂಗ್ಸಿಂದ ಎನರ್ಜಿ ಥ್ರೂ ಔಟ್ ದ ಬಾಡಿ ಪಾಸ್ ಆಗುತ್ತೆ. ಮುಂದಿನ ಮುದ್ರಾ ಹೃದಯ ಮುದ್ರಾ ಅಂದರೆ ಮುದ್ರಾ ಫಾರ್ ಹಾರ್ಟ್ ಹೆಲ್ತ್ಗೆ ಏನು ಮಾಡಬೇಕು ಅಂತ. ಈ ಮುದ್ರಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸುಖಾಸನದಲ್ಲಿ ಕುಳಿತುಕೊಳ್ಳಿ ಅಥವಾ ಪದ್ಮಾಸನದಲ್ಲಾದರೂ ನೀವು ಕುಳಿತುಕೊಳ್ಳಿ. ಸೊ ನಿಮ್ಮ ಬೆನ್ನು ನೇರವಾಗಿರಲಿ, ಮುಂದೆ ಅಥವಾ ಹಿಂದೆ ಬಾಗಬೇಡಿ. ಸೊ ಅಬ್ಸರ್ವ್ ಮಾಡ್ತಾ ಇರಿ ನಿಮ್ಮ ನೆಕ್ಕು ಅಥವಾ ನಿಮ್ಮ ಸ್ಪೈನನ್ನು ಕೂಡ. ಸೊ ನಿಮ್ಮ 2 ಅಂಗೈಗಳನ್ನು ಈ ಥರ ತೆಗೆದುಕೊಂಡು ಬನ್ನಿ. ಸೊ ನಿಮ್ಮ ಕಿರುಬೆರಳನ್ನು ಮಡಚಿ, ನಿಮ್ಮ ಹೆಬ್ಬೆರಳಿಂದ ಮಧ್ಯದ ಬೆರಳು ಹಾಗೂ ಉಂಗುರ ಬೆರಳನ್ನು ಹಿಡಿದುಕೊಂಡು ಹಾಗೂ ನಿಮ್ಮ ಕಿರುಬೆರಳು ಹೊರಗಡೆ ಇರಬೇಕು. ಈ ಥರ ಕಾಣುತ್ತೆ. ಅಂದರೆ ನಿಮ್ಮ ತೋರು ಬೆರಳು ಮಡಚಿ ಇರುತ್ತೆ, ನಿಮ್ಮ ಹೆಬ್ಬೆರಳಿಂದ ಈ 2 ಬೆರಳುಗಳನ್ನ ಹಿಡಿದಿರ್ತೀರಾ ಹಾಗೂ ನಿಮ್ಮ ಕಿರುಬೆರಳು ಹೊರಗಡೆ ಇರುತ್ತೆ, ಅದನ್ನು ಸಪೋರ್ಟ್ ತೊಗೊಳೋಂಗಿಲ್ಲ. ಇದನ್ನು ನೀವು ನಿಮ್ಮ 2 ಮಂಡೆ ಮೇಲೆ, ಮೊಣಕಾಲಿನ ಮೇಲೆ ಇಟ್ಟುಕೊಳ್ಳಬಹುದು. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ, ದೀರ್ಘವಾಗಿ ಉಸಿರನ್ನು ಬಿಡಿ. ಇನ್ನೊಂದು ಸತಿ ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳಿ, ದೀರ್ಘವಾಗಿ ಉಸಿರನ್ನು ಬಿಡಿ. ನಿಧಾನವಾಗಿ ಕಣ್ಣುಗಳನ್ನು ಓಪನ್ ಮಾಡಿ, ಕೈಗಳನ್ನು ರಿಲೀಸ್ ಮಾಡಿ, ಕಾಲುಗಳನ್ನು ಕೂಡ ರಿಲೀಸ್ ಮಾಡಿ ರಿಲ್ಯಾಕ್ಸ್ ಮಾಡಿ.
ಈ ಮುದ್ರಾ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ ಅಂತಂದರೆ ನಿಮ್ಮ ಹಾರ್ಟ್ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಇದೆ. ಈ ಮುದ್ರದ ಹೆಸರೇ ಹೃದಯ ಮುದ್ರಾ. ಸೊ ನಿಮ್ಮ ಹಾರ್ಟ್ ಚಕ್ರನ ಓಪನ್ ಮಾಡೋದಕ್ಕೆ, ಎನರ್ಜಿ ಬ್ಲಾಕೇಜಸ್ ಇದ್ದರೆ ರಿಲೀಸ್ ಮಾಡೋದಕ್ಕೆ ಈ ಮುದ್ರಾ ತುಂಬಾ ಬೆನಿಫಿಟ್ ಆಗುತ್ತೆ. ಇದು ಬಿಟ್ಟರೆ ಬ್ಲಡ್ ಸರ್ಕ್ಯುಲೇಷನ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಮ ಇಮ್ಯುನಿಟಿ ಇಂಪ್ರೂವ್ ಮಾಡೋದಕ್ಕೆ, ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಈ 3 ಮುದ್ರೆಗಳನ್ನು ಟ್ರೈ ಮಾಡಿಬಿಟ್ಟು ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.